ಮಲಬದ್ಧತೆಯ ಸಮಸ್ಯೆಯಿಂದನೂ ಸ್ಟ್ಯಾಮಿನಾ ಇರೋದಿಲ್ಲ. ಸ್ಟ್ಯಾಮಿನಾ ಬೇಕು ಅಂತ ಭಾಳ ಜನರಿಗೆ ಆಸೆ ಇರ್ತದೆ. ಆಹಾರವನ್ನು ಜೀರ್ಣಿಸ್ಕೊಳ್ತಕ್ಕಂಥ ಶಕ್ತಿ ನಮಗೆ ಇರೋದಿಲ್ಲ. ಯಾವತ್ತೂ ಹಸುವಿನ ತುಪ್ಪ ಮತ್ತು ಜೇನು ಸಮ ಪ್ರಮಾಣದಲ್ಲಿ ಹಾಕಬಾರ್ದು, ವಿಷ ಆಗುತ್ತೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಶರಣಾರ್ಥಿ. ಆದ್ಮೇಲೆ ಸ್ಟ್ಯಾಮಿನಾ ಹೆಚ್ಚಿಸ್ತಕ್ಕಂಥ ಆಹಾರ ಮತ್ತು ಮನೆಮದ್ದುಗಳನ್ನು ನೋಡೋಣ. ಸ್ಟ್ಯಾಮಿನಾ ಬೇಕು ಅಂತ ಭಾಳ ಜನರಿಗೆ ಆಸೆ ಇರ್ತದೆ. ಆದರೆ ಸ್ಟ್ಯಾಮಿನಾ ಬೇಕಂದರೆ ನಾವು ತಿಂದಿರೋದು ಚೆನ್ನಾಗಿ ಜೀರ್ಣ ಆಗಬೇಕು. ಅನ್ನಂ ಗ್ರಹಣಾತಿ ಪಚತಿ ವಿವೇಚತಿ ಮುಂಚತಿ ಅಂತ ಹೇಳ್ತಾರೆ. ಅನ್ನ ಚೆನ್ನಾಗಿ ಗ್ರಹಣೆಯಾಗಿ ಪಚನವಾಗಿ ಅದು ಕೆಟ್ಟದ್ದು ಒಳ್ಳೆಯದು ಸರಿಯಾಗಿ ವಿಭಾಗವಾಗಿ ಅದರಿಂದ ಕೆಟ್ಟ ಭಾಗ ಮಲಮೂತ್ರದ ರೂಪದಲ್ಲಿ ಹೊರಗೆ ಹೋಗಿ ಒಳ್ಳೆಯ ಭಾಗ ಸಪ್ತ ಧಾತುವಾಗಿ ಪರಿವರ್ತನೆ ಆದರೆ ಮಾತ್ರ ಶಕ್ತಿ ಬರ್ತದೆ. ಅದಕ್ಕಾಗಿ ನಾವೇನು ಮಾಡಬೇಕಂದ್ರೆ, ಮೊದಲು ಆಹಾರವನ್ನು ಜೀರ್ಣಿಸ್ಕೊಳ್ತಕ್ಕಂಥ ಶಕ್ತಿ ನಮಗೆ ಇರೋದಿಲ್ಲ. ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಆಹಾರದಕ್ಕಿಂತ ಮೊದಲು ಹಸಿ ಶುಂಠಿ 1 ಇಂಚು ಸ್ವಲ್ಪ ಸೈಂಧವ ಲವಣದಲ್ಲಿ ಅದ್ದಿ ಅದನ್ನು ಅಗದು ತಿನ್ನಬೇಕು. ಅದನ್ನು ತಿಂದ ತಕ್ಷಣ ಆಹಾರ ಸೇವನೆ ಮಾಡಿದರೆ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ. ಆಹಾರ ಜೀರ್ಣ ಆದರೆ ಸ್ಟ್ಯಾಮಿನಾ ಬರುತ್ತೆ. ಆ ಜೀರ್ಣದ ಸಮಸ್ಯೆಯಿಂದ ಸ್ಟ್ಯಾಮಿನಾದ ಕೊರತೆ ಇರ್ತದೆ. ಆಮೇಲೆ ಮಲಬದ್ಧತೆಯ ಸಮಸ್ಯೆಯಿಂದನೂ ಸ್ಟ್ಯಾಮಿನಾ ಇರೋದಿಲ್ಲ. ಹೊಟ್ಟೆ ಶುದ್ಧವಾಗಿದ್ದರೆ ನಮಗೆ ಸ್ಟ್ಯಾಮಿನಾ ಹೆಚ್ಚಾಗುತ್ತೆ. ಅದಕ್ಕೆ ಹೊಟ್ಟೆ ಶುದ್ಧಿಗಾಗಿ ಬೆಳಗ್ಗೆ ಎದ್ದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಆದರೂ ಕುಡೀರಿ, ಅಥವಾ ರಾತ್ರಿ 1-2 ಚಮಚ ಹರಳೆಣ್ಣೆಯನ್ನು ಬಿಸಿ ಹಾಲಿಗೆ ಹಾಕ್ಕೊಂಡಾದ್ರೂ ಕುಡಿಬೋದು, ಅಥವಾ ಬಿಸಿನೀರಿಗೆ ಹಾಕ್ಕೊಂಡಾದ್ರೂ ಕುಡಿಬೋದು. ಇಸಾಬ್ಗೋಲು ಬಳಸ್ಬೋದು 1 ಚಮಚ, ಅಥವಾ ಟ್ರಿಪ್ಲಾ ಚೂರ್ಣವನ್ನು ಬಳಸ್ಬೋದು. ಹೊಟ್ಟೆ ಶುದ್ಧಿಯಾಗಿ ಜೀರ್ಣಶಕ್ತಿ ಚೆನ್ನಾಗಾದರೆ ನಮಗೆ ಸ್ಟ್ಯಾಮಿನಾ ಹೆಚ್ಚಾಗುತ್ತೆ, ಎನರ್ಜಿ ಹೆಚ್ಚಾಗುತ್ತೆ. ಮತ್ತು ಇದೆಲ್ಲ ಆದಮೇಲೆ ಒಂದಿಷ್ಟು ಆಹಾರ ಪದ್ಧತಿಗಳನ್ನು ಏನು ಮಾಡ್ಬೋದು ಅಂದರೆ, 1 ಮುಷ್ಟಿ ದ್ರಾಕ್ಷಿ, 4 ಖರ್ಜೂರ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ತಿನ್ನೋದ್ರಿಂದ ಸ್ಟ್ಯಾಮಿನಾ ತುಂಬ ಚೆನ್ನಾಗಿ ಬರ್ತದೆ. ಅಥವಾ ಮತ್ತೊಂದಿಷ್ಟು ಅಂತ ಹೇಳಿದ್ರೆ, ಹುರುಳಿ ಹಿಟ್ಟನ್ನು ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದನೂ ಸ್ಟ್ಯಾಮಿನಾ ಚೆನ್ನಾಗಿರ್ತದೆ. ಅದರ ಜೊತೆಗೆ ನೆನೆಸಿರ್ತಕ್ಕಂಥ ರಾಗಿಯನ್ನು ರುಬ್ಬಿ ಅದರ ಹಾಲು ತೆಗೆದು ಕುಡಿಯೋದ್ರಿಂದ ನಮ್ಮ ಸ್ಟ್ಯಾಮಿನಾ ಹೆಚ್ಚಾಗುತ್ತೆ. ಅದರ ಜೊತೆಗೆ ಗೋಧಿಯನ್ನು ನೆನೆಸಿ ಅದನ್ನು ರುಬ್ಬಿ ಅದರ ಹಾಲನ್ನು ತೆಗೆದು ಕುಡಿಯೋದ್ರಿಂದ ಸ್ಟ್ಯಾಮಿನಾ ಹೆಚ್ಚಾಗುತ್ತೆ. ಮತ್ತು ಸ್ಟ್ಯಾಮಿನಾ ಹೆಚ್ಚಿಸಲಿಕ್ಕೆ ಕೊಬ್ಬರಿ ತುರಿಯನ್ನು ಹಾಲು ತೆಗೆದು ಕುಡಿಯೋದ್ರಿಂದನೂ ಉಪಯೋಗ ಆಗುತ್ತೆ. ಮತ್ತೊಂದಿಷ್ಟು ಅಂತ ಹೇಳಿದ್ರೆ, ಒಂದು ಡ್ರಿಂಕ್ಸ್ ಮಾಡ್ಕೋಬೋದು ನಾವು. ಒಂದು ನೆನೆಸಿರ್ತಕ್ಕಂಥ 4 ಬಾದಾಮಿ, 4 ಖರ್ಜೂರ, 2 ವಾಲ್ನಟ್ಟು, 8ರಿಂದ 10 ನೆನೆಸಿರೋ ಒಣ ದ್ರಾಕ್ಷಿ, ಇವೆಲ್ಲವನ್ನು ಸೇರಿಸಿ ಅದನ್ನು ಜ್ಯೂಸ್ ರೂಪದಲ್ಲಿ ನಾವು ನೀರು ಹಾಕಿ ತಯಾರಿಸಿ ಅದನ್ನು ಕುಡಿದ್ರೆ ಇನ್ಸ್ಟಂಟ್ ಸ್ಟ್ಯಾಮಿನಾ ಬೂಸ್ಟ್ ಮಾಡತಕ್ಕಂಥ ಹೆಲ್ದಿ ಎನರ್ಜಿ ಡ್ರಿಂಕ್ಸ್ ಆಗಿ ಕೆಲಸ ಮಾಡುತ್ತೆ. ಆಮೇಲೆ 1 ಮುಷ್ಟಿ ನೆನೆಸಿರೋ ಶೇಂಗಾ ಬೀಜವನ್ನು ಬೆಳಗ್ಗೆದ್ದು ಬೆಲ್ಲ ಮತ್ತು ತುಪ್ಪದ ಜೊತೆಗೆ ಅಗದು ತಿನ್ನೋದ್ರಿಂದ ನಾವು ಕೂಡ ತುಂಬ ಹೆಚ್ಚು ನಮ್ಮ ಸ್ಟ್ಯಾಮಿನಾ ವೃದ್ಧಿ ಆಗುತ್ತೆ. ಮತ್ತು ಬೆಳಗ್ಗೆದ್ದು 1 ಮುಷ್ಟಿ ಶೇಂಗಾ, ಅದರ ಜೊತೆಗೆ 1 ಬಾಳೆಹಣ್ಣನ್ನು ಹೆಚ್ಚಿ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಕೊಬ್ಬರಿ ತುರಿಯನ್ನು ಹಾಕಿ ಬೆಲ್ಲದ ಪುಡಿಯನ್ನು ಹಾಕ್ಕೊಂಡು ಸೇವನೆ ಮಾಡೋದ್ರಿಂದನೂ ಕೂಡ ಅತಿ ಅದ್ಭುತವಾಗಿ ನಮ್ಮ ಸ್ಟ್ಯಾಮಿನಾ ಹೆಚ್ಚು ಮಾಡ್ಕೋಬೋದು. ಮತ್ತು ಅದರೊಟ್ಟಿಗೆ ಮತ್ತೇನಂತ ಹೇಳಿದ್ರೆ, 1 ಆಯುರ್ವೇದ ಮನೆಮದ್ದನ್ನು ಕೂಡ ನಾನು ಹೇಳ್ಕೊಡ್ತೇನೆ. 1 ಚಮಚ ಅಶ್ವಗಂಧ, ಅರ್ಧ ಚಮಚ ಜೇನು ಮತ್ತು 1 ಚಮಚ ಹಸುವಿನ ತುಪ್ಪವನ್ನು ಬೆರೆಸಿ ಬೆಳಗ್ಗೆದ್ದು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿ ಅದ್ಭುತವಾಗಿ ನಿಮ್ಮ ಸ್ಟ್ಯಾಮಿನಾ ಹೆಚ್ಚಾಗುತ್ತೆ. ಮತ್ತು ಶತಾವರಿ ಚೂರ್ಣ, ಅದು ಕೂಡ 1 ಚಮಚ, ಅದರಲ್ಲಿ ಅರ್ಧ ಚಮಚ ಜೇನು, 1 ಚಮಚ ಹಸುವಿನ ತುಪ್ಪ. ಯಾವತ್ತೂ ಹಸುವಿನ ತುಪ್ಪ ಮತ್ತು ಜೇನು ಸಮ ಪ್ರಮಾಣದಲ್ಲಿ ಹಾಕಬಾರ್ದು, ವಿಷ ಆಗುತ್ತೆ. ಅದು ಇಂಬ್ಯಾಲೆನ್ಸ್ ಇರಬೇಕಂದ್ರೆ 1 ಚಮಚ ಜೇನಾದರೆ ಅರ್ಧ ಚಮಚ ಹಸುವಿನ ತುಪ್ಪ, ಅಥವಾ 1 ಚಮಚ ಅರ್ಧ ಚಮಚ ಹಸುವಿನ ತುಪ್ಪ ಆದರೆ 1 ಚಮಚ ಜೇನು. ಹೀಗೆ ಅದರ ಪ್ರಮಾಣ ಏನಿರಬೇಕು, ಇಂಬ್ಯಾಲೆನ್ಸ್ ಇರಬೇಕು. ಅದು ಸಮ ಪ್ರಮಾಣದಲ್ಲಿ 1 ಚಮಚ ಜೇನು, 1 ಚಮಚ ಹಸುವಿನ ತುಪ್ಪ ಆಗಬಾರ್ದು. ಹೀಗೆ ಅದನ್ನು ಶತಾವರಿ ಚೂರ್ಣದೊಂದಿಗೆ ಬೆರೆಸಿ ಸೇವನೆ ಮಾಡೋದ್ರಿಂದನೂ ಕೂಡ ಇನ್ಸ್ಟಂಟ್ ನಮಗೆ ಎನರ್ಜಿ ಬೂಸ್ಟ್ ಆಗುತ್ತೆ. ಮತ್ತೊಂದು ಶಿಲಾಜಿತ್ ಅಂತ ಸಿಗುತ್ತೆ, ಅಪ್ಪಟ್ಟ ಶಿಲಾಜಿತ್. ಭಾಳ ಇದರಲ್ಲಿ ಡುಪ್ಲಿಕೇಟ್ ಮಾಡ್ತಾರೆ. ಅಪ್ಪಟ್ಟ ಶಿಲಾಜಿತ್, ಭಾಳ ಜನ ಅದನ್ನು ತಪ್ಪು ಮಾಹಿತಿಯನ್ನು ಕೊಡ್ತಾರೆ. ಶಿಲಾಜಿತ್ ಅಂದರೆ ಕೇವಲ ವಾಜೀಕರಣ, ಲೈಂಗಿಕ ಸಮಸ್ಯೆಗಳಿಗೆ ಮಾತ್ರ ಉಪಯೋಗ ಅನ್ನೋ ಭಾವನೆ ಇದೆ. ಇಲ್ಲ, ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಯಾರು ಬೇಕಾದರೂ ಶಿಲಾಜಿತ್ತನ್ನು ಸೇವನೆ ಮಾಡ್ಬೋದು. 1 ಚಮಚ ಅಶ್ವಗಂಧ ಚೂರ್ಣ ಮತ್ತು ಅದರಲ್ಲಿ 2 ಗ್ರಾಮ್ನಷ್ಟು 1 ಶಿಲಾಜಿತ್ ಬೆರೆಸಿ ಅದನ್ನು 1 ಅರ್ಧ ಲೋಟ ಉಗುರು ಬೆಚ್ಚನೆ ನೀರಿಗೆ ಬೆರೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ, ಅಥವಾ ಕೊಬ್ಬರಿ ಹಾಲು ಅಥವಾ ರಾಗಿ ಹಾಲಿನ ಜೊತೆಗೆ ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ 1 ತಿಂಗಳು ಬಳಸಿ ನೋಡಿ, ನಿಮ್ಮ ಶರೀರ ಹೆಂಗೆ ಅಂದರೆ ರೋಬೋಟ್ ಥರ ಆ್ಯಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅಷ್ಟು ಚುರುಕಾಗಿ ಕೆಲಸ ಮಾಡುತ್ತೆ. ಮನಸ್ಸು ಕೂಡ ಚುರುಕಾಗುತ್ತೆ. ಶಿಲಾಜಿತ್ತಿನೊಂದಿಗೆ ನೀವು ಅಶ್ವಗಂಧ ಚೂರ್ಣ ಮತ್ತು ರಾಗಿ ಹಾಲನ್ನು ಬೆರೆಸಿ ಸೇವನೆ ಮಾಡೋದ್ರಿಂದ ಇವೆಲ್ಲ ಇನ್ಸ್ಟಂಟ್ ಆಗಿ ನಮ್ಮ ಎನರ್ಜಿಯನ್ನು ಬೂಸ್ಟ್ ಮಾಡಿ ನಮ್ಮ ಆರೋಗ್ಯವನ್ನು ಕೂಡ ಸದೃಢವಾಗಿರ್ತಕ್ಕಂಥ ಇನ್ಸ್ಟಂಟ್ ಎನರ್ಜಿ ಬೂಸ್ಟ್ ಹೆಲ್ದಿ
ಡ್ರಿಂಕ್ಸ್ಗಳು ಮತ್ತು ಮನೆಮದ್ದುಗಳು ಅಂತಕ್ಕಂಥದ್ದು. ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆರೋಗ್ಯ ಕೇಂದ್ರದಲ್ಲಿ 5 ದಿನದ ಆರೋಗ್ಯ ಶಿಬಿರ ನಡೀತಾ ಇದೆ. ಅಲ್ಲಿ ನಮ್ಮ ದೇಹವನ್ನು ಮೇಂಟೈನ್ ಮಾಡೋದು ಹೆಂಗೆ ಅಂತ ನಾವು ಹೇಳ್ಕೊಡ್ತೇವೆ. ಈಗ ಒಂದು ಗಾಡಿ ತೊಗೊಂಡಿರ್ತೀವಿ ಹೊಸದು, ಅದನ್ನು ಚೆನ್ನಾಗಿ ಸರ್ವಿಸ್ ಮಾಡಿ ಮೇಂಟೈನ್ ಮಾಡೋದು ಗೊತ್ತಿರಬೇಕು. ಇಲ್ಲ ಬರೀ ಗಾಡಿ ಓಡಿಸೋದು ಗೊತ್ತಿತ್ತು, ನಮ್ಗೆ ಮೇಂಟೈನ್ ಮಾಡೋದು ಗೊತ್ತಿಲ್ಲ ಅಂದರೆ ಇಂಜನ್ ಸೀಸ್ ಆಗುತ್ತೆ. ಅದೇ ರೀತಿ ನಮ್ಮ ದೇಹವನ್ನು ಉಪಯೋಗಿಸ್ಕೊಳ್ಳೋದು ಗೊತ್ತಿತ್ತು, ಅದನ್ನು ಮೇಂಟೈನ್ ಮಾಡೋದು ಗೊತ್ತಿಲ್ಲ ಅಂದರೆ ಈ ದೇಹವು ಕೂಡ ಸೀಸ್ ಆಗುತ್ತೆ, ಅದೇ ಡಿಸೀಸ್ ಬರ್ತದೆ. ಅಲ್ಲಿ ಗಾಡಿ ಮೇಂಟೈನ್ ಮಾಡಿದ್ರೆ ಹೆಂಗೆ ಬಾಳಿಕೆ ಬರ್ತದಲ್ಲ, ಈ ಬಾಡಿ ಮೇಂಟೈನ್ ಮಾಡಿದ್ರೆ ಇದು ಕೂಡ ಚೆನ್ನಾಗಿರ್ತದೆ. ಅದಕ್ಕೆ ಈ ಬಾಡಿಯನ್ನು ಹೆಂಗೆ ಮೇಂಟೈನ್ ಮಾಡೋದು ಅಂತ ತಿಳಿಸ್ಕೊಡ್ಲಿಕ್ಕೆ ನಾವೇನು ಮಾಡ್ತೇವೆ, ಎನಾಟಮಿ, ಫಿಸಿಯಾಲಜಿ, ಪ್ಯಾಥೋಫಿಸಿಯಾಲಜಿ, ಫುಡ್ ಸ್ಟೈಲು, ಲೈಫ್ ಸ್ಟೈಲ್ ಹೆಂಗಿರ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇವೆ ಶಿಬಿರದಲ್ಲಿ. ಆ ಶಿಬಿರದಲ್ಲಿ 5 ದಿವಸ ನೀವು ಭಾಗವಹಿಸಿದರೆ ನೀವು ಯಾವುದೇ ಆರೋಗ್ಯದ ಸಮಸ್ಯೆಗಳಿರಲಿ ಅದರ ಮಾತ್ರೆಯನ್ನು ಬಿಟ್ಟು ಎಲ್ಲ ಸಮಸ್ಯೆಗಳನ್ನು ರಿವರ್ಸ್ ಮಾಡ್ಕೊಳ್ಳೋದು ಹೇಗೆ, ರೋಗವೇ ಬರದಂತೆ ಹೇಗೆ ಬದುಕಬೇಕು ಅನ್ನೋದನ್ನು ತಿಳ್ಕೊಂಡು 100 ವರ್ಷ ನೆಮ್ಮದಿಯಿಂದ ಬದುಕ್ಬೋದು. ತಮ್ಮೆಲ್ಲರಿಗೂ ಶರಣಾರ್ಥಿ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.